ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹರವೆ ಸೊಪ್ಪಿನ ಸಾಸಿವೆ ತೋರಿಸ್ತಾ ಇದ್ದೀನಿ. ಇದು ಕೂಲ್ ರೆಸಿಪಿ. ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಒಂದೇ ಥರ ಸೊಪ್ಪು ಅಂದರೆ ಒಂದೇ ಥರ ರೆಸಿಪಿ ಅಂದರೆ ಸಾಂಬಾರು ಆ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ವೆರೈಟಿಯಾಗಿ ಸೊಪ್ಪನ್ನು ಟ್ರೈ ಮಾಡ್ತಾಯಿದ್ರೆ ನಾವು ಈಸಿಯಾಗಿ ಸೊಪ್ಪನ್ನು ತಿನ್ಬೋದು. ತಿಂದಿದ್ದು ಗೊತ್ತಾಗಲ್ಲ, ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದು ಹರವೆ ಸೊಪ್ಪು. ನಾನು ಒಂದು ಕಟ್ಟಾಗುವಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ದಂಟು ಕೂಡ ಸೇರಿಸಿ ತೊಗೊಂಡಿದ್ದೀನಿ. ನೀವು ದಂಟು ತೊಗೊಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ. ದಂಟು ಎಳೆತಿದ್ರೆ ಉಪಯೋಗಿಸ್ಬೋದು. ಅದು ತುಂಬ ಗಟ್ಟಿ ಹಿಂಗೆ ಮುರಿದ್ರೆ ನೀವು ಕೈಯಲ್ಲಿ ಅದು ಈಸಿಯಾಗಿ ಮುರಿತಾ ಇದೆ ಅಂದರೆ ಎಳೆತಿದೆ ಅಂತ. ಆ ಥರ ಇದ್ದರೆ ತೊಗೊಳ್ಳಿ. ಇಲ್ಲಾಂದರೆ ಅದು ದಪ್ಪ ಇದ್ದು ಅದು ಬಲ್ತಿದ್ರೆ ಅದು ಚೆನ್ನಾಗಿ ಅನಿಸಲ್ಲ. ಸೊ ಇದನ್ನು ಸಣ್ಣದಾಗಿ ಕೊಚ್ಕೊಬೇಕು. ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಚಿಕ್ಕದಾಗಿ ಕೊಚ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು, ನೀವು ಇಲ್ಲಿ ನೋಡ್ತಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಬೇಯೋದಕ್ಕೋಸ್ಕರ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ ಇಲ್ಲಿ, ಯಾಕಂದರೆ ನೀರು ಜಾಸ್ತಿ ಇದ್ದರೆ ಆಮೇಲೆ ನೀರಾಗಿ ಆಗಿಬಿಡುತ್ತೆ. ನಾವು ಇದಕ್ಕೆ ಮೊಸರು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಬರಬೇಕು. ಈ ಥರ ಒಂದು 10 ನಿಮಿಷ ಈ ಥರ ಬೇಯಿಸಿದರೆ ಅದಂಟು ಎಲ್ಲ ತುಂಬ ಸಾಫ್ಟಾಗಿ ಮೆತ್ತಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. 10 ನಿಮಿಷ ಬೆಂದ ಮೇಲೆ ನಾನು ಆರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಬೆಂದಿದೆ. ಈ ಕಡೆ ನಾನು ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ, ನೀವು ಕಾಯಿ ತುರಿ ತೊಗೊಂಡ್ರೆ ಒಂದು 2 ರಿಂದ 3 ಚಮಚ ಆಗೋಷ್ಟು ತೊಗೊಳ್ಳಿ. ಇದು ಸೂಜಿ ಮೆಣಸು ತೊಗೊತಾ ಇದ್ದೀನಿ ನಾನು. ಇದಿಲ್ಲ ಅಂದರೆ ನೀವು ಹಸಿಮೆಣಸು ಕೂಡ ತೊಗೊಬೋದು. ಖಾರಕ್ಕೆ ತಕ್ಕಾಗೆ ಇದನ್ನು ಹಾಕ್ಕೊಳ್ಳಿ. ಅವೆರಡನ್ನ ಅಷ್ಟೇ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿ ರುಬ್ಕೊಬೇಕು. ಈ ಕಡೆ ಸೊಪ್ಪೆಲ್ಲ ಬೆಂದಿದೆ ನೋಡಿ. ನಾನು ಹಾಕಿದ ನೀರಷ್ಟು ಹಿಂಗಿ ಚೆನ್ನಾಗಿ ಬೆಂದಿದೆ. ಈ ಥರ ಬೇಯಿಸ್ಕೊಬೇಕು. ಜಾಸ್ತಿ ನೀರಿರಬಾರ್ದು ಇದರಲ್ಲಿ. ಇದಕ್ಕೆ ಇವಾಗ ನಾನು ರುಬ್ಬಿದ ಮಿಶ್ರಣ ಹಾಕ್ತಾ ಇದ್ದೀನಿ. ಕಾಯಿ ಮತ್ತು ಮೆಣಸನ್ನು ರುಬ್ಬಿದ್ದೀವಲ್ಲ ಅದು. ಅದಾದಮೇಲೆ ಗಟ್ಟಿ ಮೊಸರು. ಈ ಮೊಸರು ಹುಳಿಯಾಗಿರಬಾರ್ದು, ಸಿಹಿಯಾದ ಗಟ್ಟಿ ಮೊಸರನ್ನ ಉಪಯೋಗಿಸ್ಬೇಕು. ಇದಕ್ಕೆ 1 ಕಪ್ ಆಗೋಷ್ಟು ಗಟ್ಟಿ ಮೊಸರು ಹಾಕಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಸೊಪ್ಪು ಬೇಯಿಸ್ಬೇಕಿದ್ರೆ ಕೂಡ ಉಪ್ಪು ಹಾಕಿರ್ತೀವಿ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮೊಸರು ಹಾಕಬೇಕಾದ್ರೆ ನೀವು ಸೊಪ್ಪೇನು ಬೇಯಿಸ್ಕೊಂಡಿರ್ತೀರಲ್ಲ ಅದು ಪೂರ್ತಿಯಾಗಿ ತಣ್ಣಗಾಗಿರಬೇಕು. ಬಿಸಿಯಾಗಿರಬೇಕಾದ್ರೆ ಮೊಸರನ್ನ ಹಾಕೋದಕ್ಕೆ ಹೋಗಬೇಡಿ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಸೊಪ್ಪೆಲ್ಲ ಅದಕ್ಕೆ ಮೊಸರು ಹಾಕಬೇಕು. ಆವಾಗ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ 1 ಚಮಚ ಆಗುವಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕಡೆ ನಾನು ಒಗ್ಗರಣೆಗೆ 1/4 ಚಮಚ ಆಗೋಷ್ಟು ಸಾಸಿವೆ ಮತ್ತು 1/4 ಚಮಚ ಆಗೋಷ್ಟು ಉದ್ದಿನಬೇಳೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆಗೆ ಇಟ್ಟಿದ್ದೀನಿ. ಅದಕ್ಕೆ 2 ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಗ್ಗರಣೆಗೆ. ಈ ಒಗ್ಗರಣೆ ರೆಡಿ ಆದಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಸಾಸಿವೆಗೆ. ಇದರಲ್ಲಿ ಮೊಸರಿದೆ ಹಾಗೂ ಸೊಪ್ಪಿದೆ. ಇದು ಒಂಥರ ದೇಹಕ್ಕೆ ತುಂಬ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತ ಇದನ್ನೆಲ್ಲ ಮನೇಲಿ ಟ್ರೈ ಮಾಡಿಬಿಟ್ಟು ನೋಡಿ. ಇದು ಸ್ವಲ್ಪ ಈ ಒಣಮೆಣಸಿನ್ಕಾಯಿ ಈ ಥರ ಸ್ಪೂನಲ್ಲಿ ಅದನ್ನು ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಅದರದ್ದು ಫ್ಲೇವರ್ ಬಿಟ್ಕೊಳ್ಳುತ್ತೆ. ಆವಾಗ ರುಚಿ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇದನ್ನು ನೀವು ಹೀಗೆ ಕೂಡ ತಿನ್ಬೋದು, ಇಲ್ಲಾಂದರೆ ರೈಸ್ ಜೊತೆಗೆ ತಿನ್ಬೋದು. ಸಾಮಾನ್ಯವಾಗಿ ಇದನ್ನು ರೈಸಿಗೆ ಹಾಕ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಜೊತೆಗೆ ಇದನ್ನು ಹಾಕ್ಕೊಂಡು ತಿಂತಾಯಿದ್ರೆ ಸಮ್ಮರಲ್ಲಿ ತುಂಬ ದೇಹಕ್ಕೆ ತಂಪಾಗಿರುತ್ತೆ. ಈ ರೆಸಿಪಿನ ನೀವೆಲ್ಲ ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿಬಿಟ್ಟು ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಮುಂದೆ ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಈಸಿಯಾಗಿ ಬರುತ್ತೆ. ನಾನು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.